ಪ್ರಾಪರ್ಟಿನ ನೀವು ಉಚಿತವಾಗಿ ಸೇಲ್ ಮಾಡಬೇಕಾ? ಯಾವುದೇ ಮಿಡಲ್ ಮ್ಯಾನ್ಗೆ ದುಡ್ಡು ಕೊಡೋಕ್ಕೆ ಇಷ್ಟ ಇಲ್ವಾ? ಹಾಗಾದರೆ ಇವತ್ತಿನ ಈ ವಿಡಿಯೋನ ನೀವು ಪೂರ್ತಿ ನೋಡಲೇಬೇಕು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಪ್ರಾಪರ್ಟಿ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಸ್ಪೇಸಸ್ ಬೈ ಕನ್ನಡ ಕೋರದಲ್ಲಿ ನಾವು ಉಚಿತವಾಗಿ ನಿಮ್ಮ ಪ್ರಾಪರ್ಟಿನ ಸೇಲ್ಸ್ ಮಾಡಿ ಕೊಡ್ತೀವಿ. ಹಾಗಾದರೆ ಹೇಗೆ ಏನು ಅಂತ ತಿಳ್ಕೊಳ್ಳೋಣ. ಜೊತೆಯಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಕೂಡ ಹಾಕಿದ್ದೀವಿ. ಅವೆಲ್ಲ ಹೇಗಾಯಿತು, ಏನು ಕತೆ, ಆ್ಯಂಡ್ ಈ ವಿಡಿಯೋದಲ್ಲಿ ಹೇಗೆ ಈ ಪ್ರೊಸೀಜರ್ ವರ್ಕ್ ಆಗುತ್ತೆ ಅನ್ನೋದು ತಿಳಿಸ್ಕೊಡೋದಕ್ಕೆ ಚಂದನ್ ಸರ್ ಇದ್ದಾರೆ, ಸ್ಪೇಸಸ್ ಬೈ ಕನ್ನಡ ಕೋರ ಕಡೆಯಿಂದ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಪ್ರಾಪರ್ಟಿ ಬೇರೆ ನಾವು ಕಂಪ್ನಿ ಲಾಂಚ್ ಆಯಿತು, ಪ್ರಾಪರ್ಟಿ ಬೇರೆ ಲಾಂಚ್ ಮಾಡಿಬಿಟ್ಟಿದ್ದೀವಿ. ರೆಸ್ಪಾನ್ಸ್ ಯಾವ ಥರ ಬರ್ತಾ ಇದೆ? ಹೌದು ಸರ್, ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಮಾತ್ರ. ನಮ್ಗಂತೂ ನಿಯರ್ಲಿ 400 to 500 ಎನ್ಕ್ವೈರೀಸ್ ಬಂದಿದೆ. 400 to 500 ಎನ್ಕ್ವೈರೀಸ್ ಆ ವಿಡಿಯೋ ಮೇಲೆ. ನಾವು ಅಕ್ರಾಸ್ ಬ್ಯಾಂಗ್ಳೂರು ಮತ್ತು ತುಮಕೂರು ಕಡೆಯಿಂದಲೂ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿ. ಸೊ ಬಯರ್ ಜಾಸ್ತಿ ಇದ್ದಾರೆ, ಬೈಯರ್ಸ್ ಜಾಸ್ತಿ ಇದ್ದಾರೆ ಸರ್. ಪ್ರಾಪರ್ಟಿ ಬೇಕು ಅಲ್ವಾ? ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರುವಂಥದ್ದು. ಸ್ಪೇಸಸ್ ಬೈ ಕನ್ನಡ ಕೋರದಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಯಾವುದೇ ಪ್ರಾಪರ್ಟಿ ಇದ್ರೂ ಕೂಡ ಉಚಿತವಾಗಿ ಸೇಲ್ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು. ಸರ್, ಇವಾಗ ಬಂದಿರೋ ಎನ್ಕ್ವೈರಿ ಪ್ರಕಾರ ಜಾಸ್ತಿ ಬೇಡಿಕೆ ಇರುವಂಥ ಪ್ರಾಪರ್ಟೀಸ್ ಏನು, ಯಾವ್ಯಾವುದು? ಸರ್, ಮೋಸ್ಟ್ ಪ್ರಾಬಬ್ಲಿ ಸೇಲ್ ಬಿಲ್ಡಿಂಗ್ ಮನೆ ಕಟ್ಟಿರೋ ಮನೆನ ಸೇಲ್ ಮಾಡೋಂಥದ್ದು ನಮ್ಗೆ ಎನ್ಕ್ವೈರೀಸ್ ಜಾಸ್ತಿ ಬಂದಿದೆ. ಅದು ಬಿಟ್ರೆ ಸೈಟ್ ಬೇಕು ಅಂತಲೂ ತುಂಬಾ ಜನ ಸೈಟ್ ಬೇಕು ಅಕ್ರಾಸ್ ಬ್ಯಾಂಗ್ಳೂರ್ ಎಲ್ಲೇ ಇದ್ರೂ ಪರವಾಗಿಲ್ಲ. ನಿಮ್ದು ಖಾಲಿ ಜಾಗಗಳು 20-30 ಆಗಿರ್ಬೋದು, 30-40 ಆಗಿರ್ಬೋದು, ಇವೆರಡಕ್ಕೆ ಮಾತ್ರ ತುಂಬಾ ಬೇಡಿಕೆ ಇಷ್ಟಪಡ್ತಾ ಇದ್ದಾರೆ ಜನ. 20-30 and 30-40 ಇವೆರಡೂ ಏನಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮನೆ ಕಟ್ಟಕ್ಕಾಗಿರ್ಬೋದು, ಒಂದು ಮಾರ್ಜಿನಲ್ ರೇಟ್ ಮತ್ತೆ ಒಂದು ಒಳ್ಳೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ತುಂಬಾ ಆ ಸೆಗ್ಮೆಂಟ್ ಕಸ್ಟಮರ್ಸ್ಗಂತೂ ತುಂಬಾ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಬರ್ತಾ ಇದೆ. ಫೋನ್ ಮಾಡಿಬಿಟ್ಟು ಆ ಪ್ರಾಪರ್ಟಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಪ್ರಾಪರ್ಟಿ ಎಲ್ಲಾದ್ರೂ ಇದ್ರೆ ಸಜೆಸ್ಟ್ ಮಾಡಿ ಅಂತ ಕೇಳೋರು ತುಂಬಾ ಜನ ಇದ್ದಾರೆ. ಇವಾಗ ನಮ್ಗೆ ಏನಾಗಿದೆ ಅಂದ್ರೆ ಇನ್ವೆಂಟ್ರಿ ಪ್ರಾಬ್ಲಮ್ ಆಗಿದೆ. ಇನ್ವೆಂಟ್ರಿ ಪ್ರಾಬ್ಲಮ್ ಅಂತ ತುಂಬಾ ಜನ ಬೈಯರ್ಸ್ ಇರೋದ್ರಿಂದ ನಮ್ಗೆ ಇವಾಗ ಸೆಲ್ಲರ್ಸ್ ಡೇಟಾ ಬೇಕಾಗಿದೆ. ಸೆಲ್ಲರ್ಸ್ ಬೇಕು. ಸೆಲ್ಲರ್ಸ್ ಅಂತ ಹೇಳಿದ್ರೆ ನಿಮ್ದು ಯಾವುದೇ ತರದ್ದು ಪ್ಲಾಟ್ಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಇಲ್ಲ ಫಾರ್ಮ್ ಲ್ಯಾಂಡ್ಸ್ ಆಗಿರ್ಬೋದು, ಇಲ್ಲ ಒಂದು ರೆಡಿ ಬಿಲ್ಡಿಂಗ್ ಫಾರ್ ಸೇಲ್ ಆಗಿರ್ಬೋದು, ಈ ಥರ ಯಾವುದೇ ಥರದ ಪ್ರಾಪರ್ಟಿ ಇದ್ರೂ ನಮಗೆ ಎನ್ಕ್ವೈರೀಸ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಇದೆಲ್ಲ ಒಂದು ಡೇಟಾ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಬಟ್ ಇವಾಗ ನಮಗೆ ಆ ಥರ ಪ್ರಾಪರ್ಟೀಸ್ ಯಾವುದಾದ್ರು ಬಂತು ಅಂತ ಹೇಳಿದ್ರೆ ಅದನ್ನು ಸಜೆಸ್ಟ್ ಮಾಡಬೇಕಷ್ಟೇ ನಾವು. ಬೇಕು ನಮಗೆ ಈ ಸೈಟ್ಸು ಮತ್ತು ಸೇಲ್ ಬಿಲ್ಡಿಂಗ್ಸು ಮತ್ತು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು ಮತ್ತು ಫಾರ್ಮ್ ಲ್ಯಾಂಡ್ಸು ಎಲ್ಲದಕ್ಕೂ ಎನ್ಕ್ವೈರಿ ಬಂದಿದೆ. ನಮ್ಗೆ ಎಲ್ಲ ಥರದ ಪ್ರಾಪರ್ಟಿನೂ ನಮಗೆ ಲಿಸ್ಟಿಂಗ್ ಬೇಕಾಗಿದೆ. ಪರ್ಫೆಕ್ಟು. ನೋಡಿ, ಬಯರ್ ರೆಡಿ ಇದ್ದಾರೆ, ಸೆಲ್ಲರ್ ಬೇಕಷ್ಟೇ. ಸೊ ನಿಮ್ಮ ಕಡೆಯಿಂದ ಯಾರೇ ಇರಲಿ, ಪ್ರಾಪರ್ಟಿ ರೆಡಿ ಇದೆಯಾ, ಕಷ್ಟಪಡ್ತಾ ಇದ್ದೀರಾ ಸೇಲ್ ಮಾಡೋದಕ್ಕೆ, ಸುತ್ತಮುತ್ತಲು ಕೇಳಿಬಿಟ್ಟು ಕಮ್ಮಿ ರೇಟ್ ಕೇಳ್ತಾ ಇದ್ದಾರಾ? ನನಗೂ ಕೂಡ ತುಂಬ ಜನ ಅಪ್ರೋಚ್ ಮಾಡಿದ್ದಾರೆ, ತುಂಬ ಜನ ಕೇಳಿದ್ದಾರೆ ಸರ್. ಅವರಿಗೆ ಗೊತ್ತಿರಲ್ಲ ಹಿಂಗೆ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು. ನಾವು ರೀಚ್ ಕೊಡಿಸ್ತೀವಿ ರೀ. ನಿಮ್ಗೇನಾಗುತ್ತೆ ಅಂತಂದ್ರೆ ಅಕ್ಕಪಕ್ಕದವ್ರು ಬಂದ್ಬಿಟ್ಟು ಕಮ್ಮಿ ರೇಟಿಗೆ ಕೇಳ್ತಾರೆ. ಬಿಡುಗರು ಇದು ಸೇಲ್ ಆಗಲ್ಲ, ನಮಗೆ ಒಂದು 1000 ರೂಪಾಯಿಗೋ 2000 ರೂಪಾಯಿಗೋ ಕೊಟ್ಬಿಡು ಅಂತ ಕೇಳೋರು ಇರ್ತಾರೆ. ಒಂದು ಕೋಟಿ ಬಿಲ್ಡಿಂಗ್ ಇದ್ರೆ 80 ಲಕ್ಷ ಕೊಟ್ಬಿಡು, 70 ಲಕ್ಷ ಕೊಟ್ಬಿಡು ಅಂತ ಇರ್ತಾರೆ. ಆದರೆ ನಿಮ್ಮ ಪ್ರಾಪರ್ಟಿ ಸರಿಯಾದ ರೇಟ್ಗೆ ಸೇಲ್ ಆಗಬೇಕು, ನೀವು ಅಂದ್ಕೊಂಡು ರೇಟಲ್ಲಿ ಸೇಲ್ ಆಗಬೇಕು, ಫ್ರೀಯಾಗೆಲ್ಲ ಕೆಲಸ ಆಗಬೇಕು ಅಂತಂದರೆ ಡೋಂಟ್ ವರಿ, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಂಗೆ ಸರ್ ಫ್ರೀ ಮಾಡಿಬಿಡ್ತೀರಾ? ನೀವು ಕಾಲದಲ್ಲಿ ಫ್ರೀ ಲಾಲಿಪಾಪ್ ಸಹಿತ ಕೊಡಲ್ಲ, ಅದು ಹೆಂಗೆ ಫ್ರೀ ಮಾಡ್ತೀರಾ ನೀವು? ಸರ್, ಇದು ಯಾವ ಥರ ಅಂತ ಹೇಳಿದ್ರೆ ಲೈಕ್ ನಾವೇ ಬೇರೆಯವ್ರ ಥರ ಕಮಿಷನ್ ಆಗಿರ್ಬೋದು, ಮತ್ತು ಒಂದು ನಮ್ಮದು ಏನಿರುತ್ತೆ ಅಂತ ಹೇಳಿದ್ರೆ ಸರ್, ಒಂದು ಫಿಕ್ಸ್ಡ್ ಪ್ರೈಸ್ ಅಂತ ಇರುತ್ತೆ, ಒಂದು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಂತ ಕರಿತೀವಿ ನಾವು. ನಮಗೆ ನಿಮ್ಮದು ಪ್ರಾಪರ್ಟಿ ಲಿಸ್ಟಿಂಗ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಮುಖಾಂತರ ನಾವು ಫ್ರೀಯಾಗಿ ರೀಚ್ ಕೊಟ್ಬಿಟ್ಟು ಒಂದು ಟೆನ್ಯೂರ್, ಫಾರ್ ಎಕ್ಸಾಂಪಲ್ 60 to 90 ಡೇಸ್ ಅನ್ನೋ ಟೆನ್ಯೂರಲ್ಲಿ ನಾವು ಅದನ್ನು ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ತೀವಿ, ಪ್ರಾಮಿಸ್ ಮಾಡಿರ್ತೀವಿ ಕಸ್ಟಮರ್ಗೆ. ಇದಾಯಿತು ಅಂತ ಹೇಳಿದ್ರೆ ನಮ್ದು ಏನಿರುತ್ತೆ, ನಾವು ಒಂದು ಮಿನಿಮಲ್ ಚಾರ್ಜಸ್ ಅಂತ ಮಾಡ್ಕೊಂಡಿರ್ತೀವಿ ಸರ್. ಒಂದು ಸತಿ ನಾವು ಕಸ್ಟಮರ್ ನಮ್ಮ ಜೊತೆ ಇಂಟರಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ನಾವು ವೆರಿಫೈ ಮಾಡ್ತೀವಿ. ಪ್ರಾಪರ್ಟಿಗೆ ವಿಸಿಟ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಜೆನ್ಯೂನ್ ಆಗಿದೆಯೋ ಇಲ್ವೋ ಇದನ್ನೆಲ್ಲ ನಾವು ವಿಸಿಟ್ ಮಾಡಿಬಿಟ್ಟು ನಾವು ಒಂದ್ಸತಿ ಕ್ರಾಸ್ ಚೆಕ್ ಎಲ್ಲ ಮಾಡಿ ಪ್ರಾಪರ್ಟಿ ಜೆನ್ಯೂನ್ ಅಂತ ನಮಗೆ ಅನ್ಸಿದ್ರೆ, ಯಾವುದೇ ಥರದ ಲಿಟಿಗೇಷನ್ ಆಗಿರ್ಬೋದು, ಯಾವುದೇ ಥರದ ಪ್ರಾಬ್ಲಮ್ಸ್ ಇಲ್ಲ ಅಂತ ಆಯಿತು ಅಂತ ಹೇಳಿದ್ರೆ ನಾವು ಅದನ್ನ ಲಿಸ್ಟಿಂಗ್ ಅಂತ ತಗೊಂಡು ನಿಮ್ಮ ಚಾನಲ್ ಮುಖಾಂತರ ನಾವು ಪ್ರಮೋಷನ್ ಮಾಡ್ತೀವಿ. ನೆಕ್ಸ್ಟ್ ಚಾನಲ್ ಮುಖಾಂತರ ಪ್ರಮೋಟ್ ಆಯಿತು ಅಂತ ಹೇಳಿದ್ರೆ ಜನಗಳಿಗೆ ಆಬ್ವಿಯಸ್ಲಿ ರೀಚ್ ಆಗೇ ಆಗುತ್ತೆ ಸರ್. ಆಲ್ರೆಡಿ ಬೈಯರ್ ರೆಡಿ ಇದೆ, ಬೈಯರ್ ರೆಡಿ ಇರೋದ್ರಿಂದ ನಾವು ಜಸ್ಟ್ ಪ್ರಾಪರ್ಟಿ ವಿಸಿಟ್ ಮಾಡಿಸ್ಬಿಟ್ಟು ಡಾಕ್ಯುಮೆಂಟೇಶನ್ ಎಲ್ಲ ಪ್ರಾಪರ್ ಆಗಿದೆ ಅಂತ ಹೇಳಿದ್ರೆ ಸೇಲ್ ಮಾಡೋದು ಏನಾಗುತ್ತೆ, ಈಸಿ ಆಗುತ್ತೆ ನಮಗೆ. ಕ್ವಿಕ್ ಪ್ರಾಸೆಸ್. ಒಂದು ನಾವೇನು ಟೆನ್ಯೂರ್ ಕೊಟ್ಟಿರ್ತೀವಿ ಆ ಟೆನ್ಯೂರಲ್ಲಿ ಸೇಲ್ ಮಾಡಿಸ್ಕೊಡ್ತೀರಾ. ಸೊ ಒಂದು ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಇದೆ, ಅದಕ್ಕೆ ಲಕ್ಷಾಂತರ ರೂಪಾಯಿ ಕಮಿಷನ್ ಕೊಡಿ, ಇವೆಲ್ಲ ಇಲ್ಲ ಆ ಥರ ಇಲ್ಲ. ನಮ್ದು ಅಡ್ಮಿನಿಸ್ಟ್ರೇಷನ್ ಫೀಸ್ ಅಂತ ಇರುತ್ತೆ, ಅದನ್ನ ನೀವು ಪೇ ಮಾಡಿದ್ರೆ ಸಾಕು ಅಂತ ಹೇಳ್ತೀರಾ. ಡೆಫಿನೆಟ್ಲಿ ಅದು ಅಡ್ಮಿನಿಸ್ಟ್ರೇಷನ್ ಫೀಸ್ ಕೂಡ ತುಂಬಾ ಜಾಸ್ತಿ ಏನಿರಲ್ಲ. ಸೊ ಆರಾಮಾಗಿ ಪೇಮೆಂಟ್ ಮಾಡ್ಬೋದು. ಅದು ಕೂಡ ಪ್ರಾಪರ್ಟಿ ಸೇಲ್ ಆಯ್ತಾ ಆಮೇಲೆ ಮಾಡ್ರಿ, ತೊಂದರೆ ಇಲ್ಲ, ನಾವೇನು ಅರ್ಜೆಂಟ್ ಇಲ್ಲ, ಫಸ್ಟೇ ದುಡ್ಡು ಕೊಡ್ರಿ ಹಂಗೆಲ್ಲ ಕೇಳೋ ಸೀನೇ ಇಲ್ಲ. ಸೊ ನಿಮ್ಮ ಪ್ರಾಪರ್ಟಿ ಇದ್ರೆ ಬೇಗ ಬನ್ನಿ, ಬೇಗ ಸೇಲ್ ಮಾಡಿ, ಆರಾಮಾಗಿ ಅಮೌಂಟ್ ತೊಗೊಂಡು ಹೋಗಿ ಅಂತ ಹೇಳ್ತೀನಿ ಸರ್. ಇವಾಗ ಇನ್ನೊಂದು ವಿಚಾರ, ತುಂಬ ಜನ ಈ ಥರ ಮಾಡ್ತಾರೆ, ವರ್ಕನ್ನು ಮಾಡಿಕೊಡ್ತಾರೆ, ಒಬ್ಬರನ್ನೊಬ್ಬರು ಕನೆಕ್ಟ್ ಮಾಡಿ ತಮ್ಮದು ಏನಿದೆ ಚಾರ್ಜಸ್ ತೊಗೊಂಡು
ತಗೊಂಡು ಹೋಗ್ಬಿಡ್ತಾರೆ. ಸೊ ನೀವು ಅಲ್ಲಿಗೆ ನಿಲ್ಲಿಸ್ತೀರಾ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಡೋದಿರ್ಬೋದು, ಖಾತಾ ಟ್ರಾನ್ಸ್ಫರ್ ಮಾಡ್ಕೊಡೋದು, ಕಸ್ಟಮರ್ ಜೊತೆ ನಿಲ್ತೀರಾ ಸರ್ ನೀವು? ಹೌದು ಸರ್, ಆಬ್ವಿಯಸ್ಲಿ ಇದೇನು ಮಾಡ್ತೀವಿ ನಾವು, ಕಸ್ಟಮರ್ನ ಡೈರೆಕ್ಟು ಮಾಡಲ್ಲ ಸರ್. ನಿಮ್ಮ ಮುಖಾಂತರ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಕಸ್ಟಮರ್ನ ನಾವೇ ಪರ್ಸ್ನಲಾಗಿ ಕರ್ಕೊಂಡೋಗಿ ವಿಸಿಟ್ ಮಾಡಿಸೋ ಪ್ರೊಸೆಸ್ಸು ಇದೆ. ವಿಸಿಟ್ ಮಾಡಿಸ್ಬಿಟ್ಟು ಅವ್ರಿಗೆಲ್ಲ ಪ್ರಾಪರ್ಟಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನೆಕ್ಸ್ಟು ವ್ಯವಹಾರ ಏನೇ ಆಗುತ್ತೆ, ಏನೇ ಇದು ಮಾಡ್ತಾ ಇದೀವಿ, ಸೇಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ನಮ್ಮ ಆಫೀಸಲ್ಲೇ ಕುತ್ಕೊಂಡು ಆಗೋದು ಕೆಲಸ. ಅವ್ರದ್ದು ಏನೇ ಪ್ರಾಪರ್ಟೀಸ್ ಇರ್ಬೋದು, ಫಸ್ಟ್ ಏನು ಮಾಡ್ತೀವಿ, ವಿಸಿಟ್ ಮಾಡಿಸ್ತೀವಿ. ಅದಾದಮೇಲೆ ತದನಂತರ ಆಫೀಸಿಗೆ ಬರ್ತೀವಿ. ನೆಕ್ಸ್ಟ್ ಪ್ರಾಸೆಸ್ ಏನು ಮಾಡ್ತಾರೆ, ಡಾಕ್ಯುಮೆಂಟೇಷನ್ಸ್ ಎಲ್ಲ ಕೇಳ್ತಾರೆ. ಡಾಕ್ಯುಮೆಂಟೇಷನ್ಸ್ಗೆ ಒಂದು ಫಿಕ್ಸ್ಡ್ ಚಾರ್ಜಸ್ ಅಂತ ಇಟ್ಟಿರ್ತೀವಿ ಸರ್. ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಒಂದು 10,000 rupees ಫಿಕ್ಸ್ಡ್ ಅಂತ ಇಟ್ಟಿರ್ತೀವಿ. ನಿಮಗೆ ಅದು ಅಕಸ್ಮಾತ್ ಲೀಗಲಿ ಇಫ್ ಇಟ್ ಈಸ್ ನಾಟ್ ವರ್ಕಿಂಗ್ ಔಟ್ ಫಾರ್ ಯು, ನಾವು ಅದನ್ನೇನು ಮಾಡ್ತೀವಿ, ರೀಫಂಡ್ ಮಾಡ್ತೀವಿ. ರೀಫಂಡ್ ಮಾಡ್ತೀವಿ. ಇದು ತುಂಬ ಒಳ್ಳೆಯದು. ಹೌದು, ನಿಮಗೆ ಅದು ಲೀಗಲಿ ವರ್ಕ್ ಇಲ್ಲ ಸರ್, ಸರಿ ಇಲ್ಲ, ಡಾಕ್ಯುಮೆಂಟ್ ಸರಿ ಇಲ್ಲ, ರಿಜಿಸ್ಟ್ರೇಷನ್ ಆಗಲ್ವಂತ ಅಂತ ಏನಾದರೂ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೀವು ಕೊಟ್ಟಿರೋದೇನು ದುಡ್ಡು ಇರುತ್ತೆ ಇಮಿಡಿಯೇಟ್ ಆಗಿ ಆ ಥರ ಪ್ರೊಸೆಸ್ಸೂ ಇದೆ ಸರ್. ನೆಕ್ಸ್ಟು ಅದಾದಮೇಲೆ ಪ್ರಾಪರ್ಟಿ ಎಲ್ಲ ಡೀಲ್ ಆಯಿತು, ನಿಮಗೆ ಸೇಲ್ ಕೂಡ ಆಯಿತು. ಅದಾದಮೇಲೆ ನೆಕ್ಸ್ಟ್ ನಾವು ಒಂದು ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿರ್ತೀವಿ. ಏನು ಈ ಟೆನ್ಯೂರ್ ಏನಿದೆ ಸರ್, 60 to 90 days ಟೆನ್ಯೂರಲ್ಲಿ ನೀವು ಬೇರೆಯವ್ರನ್ನ ಅಪ್ರೋಚ್ ಮಾಡೋಂಗಿಲ್ಲ. ಇವಾಗ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋದಲ್ಲಿ, ನಿಮ್ಮ ಚಾನಲ್ ಮುಖಾಂತರ ನಾವು ಅದನ್ನು ಪ್ರಮೋಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ವಿ ಹ್ಯಾವ್ ಆಲ್ರೆಡಿ ಎನಫ್ ಬಯರ್ಸ್. ನಮ್ಮ ಹತ್ರ ಬಯರ್ಸ್ ಇದ್ದಾರೆ ನಮ್ಮ ಹತ್ರ. ಆ ಚಾನಲಲ್ಲಿ ಪ್ರಮೋಟ್ ಮಾಡಿದ್ದೀವಿ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಬಂದು ಬೈ ಮಾಡೋರು ಇಮಿಡಿಯೇಟ್ ಆಗಿ ಸಿಗ್ತಾರೆ. ನಾವು ಈ ಥರ ಪಾಸಿಬಿಲಿಟೀಸ್ನ ಇಟ್ಕೊಂಡು ಅಕಸ್ಮಾತ್ ಸೆಲ್ಲರ್ ಏನು ಮಾಡ್ತಾರೆ, ಬೇರೆ ಬ್ರೋಕರ್ಸಿಗೆ ಹೇಳಾಗಿರ್ಬೋದು, ಇದು ಅವ್ರ ಮುಖಾಂತರನೇ ಸೇಲ್ ಮಾಡಿದ್ರೆ ನಾವು ಏನು ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿರ್ತೀವಿ ಅದು ಬ್ರೀಚ್ ಆಗುತ್ತೆ ಸರ್. ಅವಾಗ ಏನು ಮಾಡಿದ್ರೆ ನಾವು ಮಾರ್ಕೆಟಿಂಗ್ ಚಾರ್ಜಸ್ ಏನು ಮಾಡಿರ್ತೀವಿ ಅದನ್ನು ಅವ್ರು ಪೇ ಮಾಡಬೇಕಾಗುತ್ತೆ. ಅದೇ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಏನಿರುತ್ತೆ ಅದಕ್ಕೆ ಅದರಲ್ಲೊಂದು 40-50% ಥರ ಬರುತ್ತೆ. ಸಾಕು, ಅಷ್ಟೇ ಅಲ್ವಾ? ಡೆಫಿನೆಟ್ಲಿ. ಓಕೆ, ನಮ್ಮ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಇನ್ನೊಂದೇನು ಗೊತ್ತಾ, ಅಲ್ಲಿ ತನಕ ಹೋಗೋದೇ ಇಲ್ಲ, ಆರಾಮಾಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಮಾಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಆ್ಯಂಡ್ ಜೊತೆಯಲ್ಲಿ ಹ್ಯೂಜ್ ಕಮಿಷನನ್ನು ಕೊಡೋದ್ರಿಂದ ಡೆಫಿನೆಟ್ಲಿ ತಪ್ಪಿಸ್ಕೊತೀರಾ. ಆ್ಯಂಡ್ ಇನ್ನೊಂದು, ಲೀಗಲ್ ಪ್ರಾಪರ್ಟೀಸ್, ಪ್ರತಿಯೊಂದು ಪ್ರಾಪರ್ಟೀಸ್ಗೂ ಕೂಡ ಪ್ರಾಪರ್ ಆಗಿರೋ ಲೀಗಲ್ ಚೆಕಿಂಗ್, ಬ್ಯಾಕ್ಗ್ರೌಂಡ್ ಚೆಕಿಂಗ್ ಎಲ್ಲ ಮಾಡ್ತೀರಾ? ಹೌದು ಸರ್, ನಾವೇ ಮಾಡ್ತೀವಿ ಸರ್. ನೀವೇ ಮಾಡ್ಬಿಡ್ತೀರಾ? ನಮ್ಮ ಈಗ ವೀಕ್ಷಕರು ಲಿಸ್ಟ್ ಮಾಡ್ತಾರಲ್ಲ, ಸೊ ಅವ್ರು ಓಡಾಡಬೇಕು ಮಾಡಬೇಕು ಅವೆಲ್ಲ ಏನೂ ಇಲ್ಲ ಸರ್. ನಮ್ಮ ಹತ್ರ ವ್ಯಾಲ್ಯೂರು ಇದ್ದಾರೆ, ಲಾಯರ್ಸು ಇದ್ದಾರೆ, ಎಲ್ಲನೂ ನಾವು ಇವಾಗ ಒಂದು ಡೇಟಾ ತೊಗೊತಾ ಇದ್ದೀವಿ, ನಿಮ್ಮ ಚಾನಲ್ ಮುಖಾಂತರ ಪ್ರಮೋಟ್ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆನೇ ಇದನ್ನೆಲ್ಲ ನಾವು ವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಇಟ್ಕೊಂಡು ರೆಡಿ ಮಾಡಿ. ಓಕೆ, ಅವ್ರು ಹೇಳ್ತಾರೆ ಇವಾಗ ಏನು ಮಾಡ್ತಾರೆ, ಒಬ್ಬೊಬ್ಬರು ಅಲ್ಲಿ ಫಾರ್ ಎಕ್ಸಾಂಪಲ್ 4,000 ಇಲ್ಲ 4,200 rupees ರೇಟ್ ಇರುತ್ತೆ. ಅನ್ಇಮ್ಯಾಜಿನೇಬಲ್ ಪ್ರೈಸ್ ಹೇಳ್ತಾರೆ ಒಬ್ಬರು, 7,000 8,000 ಅಂತ ಹೇಳ್ತಾರೆ. ಅದನ್ನೆಲ್ಲ ನಾವು ವೆರಿಫೈ ಮಾಡ್ದಲೇ ನಿಮ್ಮ ಮುಖಾಂತರ ನಾವು ಪ್ರಮೋಟು ಮಾಡ್ಸೋಕ್ಕಾಗಲ್ಲ. ಅಲ್ಲೂ ಏನಾಗುತ್ತೆ, ಪ್ರಾಬ್ಲಮ್ಸ್ ಬರುತ್ತೆ. 4,500 ಕೊಡ್ತಾರೆ, ಇವ್ರು ನೋಡಿದ್ರೆ 8,000 ಹೇಳ್ತಾರೆ. ಕರೆಕ್ಟ್. ಈ ಥರ ಇದೆ ಅಂತೇಳಿ ನಾವಲ್ಲಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಮಾಡಿಸಿ, ಅಕ್ಕಪಕ್ಕ ಎಲ್ಲ ವಿಚಾರಿಸಿ ಏನಿದೆ ರೇಟ್ಸು, ಪ್ರಾಪರ್ಟಿ ಜೆನ್ಯೂನ್ ಆಗಿದೆಯಾ, ಖಾತೆಗಳೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿದ್ಮೇಲೆ ನಾವು ಅದನ್ನು ಇನ್ವೆಂಟ್ರಿಗೆ ಹಾಕೊಳ್ಳೋದು. ಅದಾದ್ಮೇಲೆ ನಿಮ್ಮ ಚಾನಲ್ ಮುಖಾಂತರ ನಾವು ಪ್ರಮೋಟ್ ಮಾಡ್ತೀವಿ. ಒಳ್ಳೆ ಕೆಲಸ ಸರ್. ಇವಾಗ ಎಲ್ಲ ಓಕೆ. ಸೊ ಇವಾಗ ಏನೇನು ಬೇಕು ನಿಮಗೆ ಪ್ರಾಪರ್ಟಿ, ಯಾವ್ಯಾವ ರೀತಿ ಪ್ರಾಪರ್ಟಿ ಬೇಕು ಸರ್? ಫಸ್ಟ್ ನಮಗೆ ಬೇಕಾಗಿರೋದು ಸೈಟ್ಸ್ಗಳು ಬೇಕು, ಆಮೇಲೆ ಸೇಲ್ ಬಿಲ್ಡಿಂಗ್ ಬೇಕು, ಮತ್ತೆ ಅದಾದ್ಮೇಲೆ ಅಪಾರ್ಟ್ಮೆಂಟ್ಸ್, ಫ್ಲಾಟ್ಸ್ಗಳು ಬೇಕು. ಅದಾದ್ಮೇಲೆ ನೀವೊಂದು ಲೇಔಟ್ ಮಾಡಿದ್ದೀರಾ, ಪ್ರೈವೇಟ್ ಲೇಔಟ್ ಇದೆ, ಅದರಲ್ಲಿ ನೀವು ಸೇಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಥರ ಕಂಪ್ಲೀಟ್ ಲೇಔಟ್ ನಾವೇ ಸೇಲ್ ಮಾಡೋಕೆ ರೆಡಿ ಇದ್ದೀರಾ? ಲೇಔಟ್ ಸೇಲ್ ಮಾಡಿ. ಫಾರ್ಮ್ ಲ್ಯಾಂಡ್ಸ್ ಅಕ್ರಾಸ್ ಒಂದು ಬೆಂಗಳೂರಿಂದ ಒಂದು 100 kilometers ಹೆಚ್ಚು ಕಮ್ಮಿ ರೇಡಿಯಸ್, ಬೆಂಗಳೂರು, ಮೈಸೂರು, ತುಮಕೂರು ಈ ಥರ ಸುತ್ತಮುತ್ತ ರೇಡಿಯಸ್ ಅಲ್ಲಿ ಅದು ಎನ್ಕ್ವೈರಿ ಬಂದಿದೆ. ಫಾರ್ಮ್ ಲ್ಯಾಂಡ್ ಇತ್ತು ಅಂತ ಹೇಳಿದ್ರೆ ಫಾರ್ಮ್ ಲ್ಯಾಂಡ್ ಕೂಡ ಸೇಲ್ ಮಾಡ್ಕೊಡ್ತೀವಿ. ನೋಡ್ರಿ, ನೋಡ್ತಾ ಇರೋರು ಯಾರೇ ಆದರೂ ಕೂಡ ಇದು ಯಾವುದೇ ಕ್ಯಾಟಗರಿ ನಿಮ್ಮ ಹತ್ರ ಇದೆಯಾ, ಸೇಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆಯಾ, ದಯವಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಉಚಿತವಾಗಿ ನಿಮ್ಮ ಪ್ರಾಪರ್ಟಿಯನ್ನು ಸೇಲ್ ಮಾಡ್ಬೋದು. ಯಾವುದೇ ರೀತಿ ಕಮಿಷನ್ಸ್ ಇಲ್ಲ, ಮಿನಿಮಮ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಮಾತ್ರ ಇರುತ್ತೆ. ಏನು ವರ್ಕ್ ಮಾಡ್ತೀವಿ ಅದು ಮಾತ್ರ ಇರುತ್ತೆ. ವೀಕ್ಷಕರೇ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಬರಬೇಕು, ನೋಡಬೇಕು, ಎಲ್ಲಿ ಹಿಂಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನ್ನು? ಸರ್, ನಮ್ಮದು ಆಫೀಸ್ ಇದೆ ಸರ್, ಮನಶಂಕರಿ 6 stage ಅಲ್ಲಿ ಆಫೀಸ್ ಇದೆ. ಅಕಸ್ಮಾತ್ ಪ್ರಾಪರ್ಟಿ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ ಕ್ಯಾಬ್ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಬಂದರೆ ಸಾಕು, ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಕಸ್ಮಾತ್ ನೀವು ಯಾವ ಪ್ರಾಪರ್ಟಿ ನೋಡಬೇಕು ಅಲ್ಲಿ ನಮ್ಮ ಇಂಜಿನಿಯರು ಅಥವಾ ಸೈಟ್ ಎಕ್ಸಿಕ್ಯೂಟಿವ್ ಅಲ್ಲಿ ಇರ್ತಾರೆ. ನೀವು ಅಲ್ಲಿ ಆ ಲೊಕೇಶನ್ ಕಳಿಸ್ತೀವಿ, ಅಲ್ಲಿಗೆ ಬಂದ್ಬಿಟ್ಟು ಲೊಕೇಶನ್ ಎಲ್ಲ ನೋಡ್ಕೊಂಡು ಎರಡು ಥರನೂ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಪ್ರಾಪರ್ಟಿ ಇಷ್ಟ ಆಯಿತು, ನೀವು ಮಾತಾಡಬೇಕು, ನೆಕ್ಸ್ಟ್ ಪ್ರೊಸೆಸ್ ಏನು ಅಂತೆಲ್ಲ ತಿಳ್ಕೊಬೇಕು, ಪ್ರಾಪರ್ಟಿ ನೋಡ್ಕೊಂಡು ಆಫೀಸಿಗೆ ಬನ್ನಿ, ಬರ್ಬೋದು. ಆಫೀಸಲ್ಲಿ ಬಂದು ಕೂತ್ಕೊಂಡು ನೀಟಾಗೆಲ್ಲ ಮಾತಾಡಿ ಏನೇನು ಪ್ರೊಸೆಸ್ ಇದೆ ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ಯಾವ ಥರ ಮೂವ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಕೋಬೋದಲ್ವಾ? ಸೊ ಸ್ಕ್ರೀನ್ ಮೇಲೆ ನಮ್ಮ ಸ್ಪೇಸಸ್ ಬೈ ಕನ್ನಡ ಕೋರ, ಸೊ ಆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಮಾರ್ನಿಂಗ್ 9 ಈವ್ನಿಂಗ್ 5 ಕೂಡ ಕಾಲ್ ಮಾಡ್ಬೋದು. ಆಲ್ವೇಸ್ ಓಪನ್ ಇರುತ್ತೆ. ಸೊ ಯಾವಾಗ ಬೇಕಾದರೆ ಕಾಲ್ ಮಾಡಿ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ನೀವೇನಾದರೂ ವಿಸಿಟ್ ಮಾಡಬೇಕು, ಪ್ರಾಪರ್ಟಿ ನೋಡಬೇಕು ಅಂದರೆ ಡೆಫಿನೆಟ್ಲಿ ಇಲ್ಲಿ ಬರ್ಬೋದು. ಸೊ ನಿಮ್ಮ ಪ್ರಾಪರ್ಟಿನ
ಉಚಿತವಾಗಿ ಲೀಸ್ಟಿಂಗ್ ಕೂಡ ಮಾಡ್ಬೋದು. ಸರ್ ಫೈನಲ್ ಆಗಿ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಕಡೆಯಿಂದ? ಸರ್ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮು ಸರ್, ಆಪರ್ಚುನಿಟಿ. ಒಂಥರ ಫ್ರೀಯಾಗಿ ನೀವು ನಿಮ್ಮ ಪ್ರಾಪರ್ಟಿ ಏನಿದೆ ಅದನ್ನ ಸೇಲ್ ಮಾಡ್ಬೋದು. ಯಾರು ಈ ತರ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಕೊಡೋದು, ಕಮಿಷನ್ ಕೊಡ್ರಿ ಅನ್ನೋರು ಕಮಿಷನ್ ಕೊಡ್ರಿ. ಇವಾಗ ಬ್ರೋಕರೇಜ್ ಚಾರ್ಜಸ್ ಎಲ್ಲ ಎಷ್ಟಿದೆ ಸರ್? ಇವಾಗ 1+ CR ಮಾಡ್ತೀವಿ ಅಂತ ಹೇಳಿದ್ರೆ 1%, 2% ತನಕ ಇದೆ. 1 CR ಕೆಳಗಿದೆ 1 ಕೋಟಿ ಪ್ರಾಪರ್ಟಿ ಸೇಲ್ ಮಾಡಿದ್ರೆ 2 ಲಕ್ಷ ಕೊಡಲೇಬೇಕು. ಮಿನಿಮಮ್ ಚಾರ್ಜಸ್ ಇರುತ್ತೆ. ಈ ತರ ನಾವು ಚಾರ್ಜಸ್ ನಿಮ್ಮ ಹತ್ರ ಕೇಳಲ್ಲ. ಇಲ್ಲ ರೀ, ಥೌಸಂಡ್ಸ್ ಅಲ್ಲಿ ಕೇಳ್ತಾ ಇದೀವಿ. ಒಂದು ಅಡ್ಮಿನಿಸ್ಟ್ರೇಷನ್ ಫೀಸ್ ಅಂತ ಇರುತ್ತೆ. ಫಸ್ಟ್ ಸ್ಟೆಪ್ ಪ್ರಾಪರ್ಟಿ ಲಿಸ್ಟಿಂಗ್ ಆಯ್ತು ಅಂತ ಹೇಳಿದ್ರೆ ಈಸಿ ಬೈಯಿಂಗ್ ಪ್ರಾಸೆಸ್ ಎಲ್ಲ ತುಂಬಾ ಈಸಿ ಆಗಿರುತ್ತೆ. ಈ ತರ ಆಪರ್ಚುನಿಟೀಸ್ನ ಮಿಸ್ ಔಟ್ ಮಾಡ್ಕೊಂಬೇಡಿ ಅಂತ. ಕರೆಕ್ಟ್. ಯಾರೇ ಯಾವುದೇ ತರದ ಪ್ರಾಪರ್ಟಿ ಆಗಿರ್ಬೋದು, ಡಾಕ್ಯುಮೆಂಟೇಶನ್ ಲೀಗಲಿ ತುಂಬಾ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ಸೆಲ್ ಮಾಡ್ಕೊಡೋ ಜವಾಬ್ದಾರಿ ನಮ್ದು ಸರ್. ಓಕೆ, ಈ ಪ್ರಾಪರ್ಟಿ ಯಾವ್ಯಾವ ಊರಲ್ಲಿ ಇರ್ಬೋದು ನಿಮ್ಮ ಪ್ರಕಾರ? ಸರ್ ಬೆಂಗಳೂರು, ನಿಮ್ಗೆ ಮೈಸೂರಲ್ಲಾದ್ರೂ ಓಕೆ, ತುಮಕೂರಲ್ಲಾದ್ರೂ ಓಕೆ, ಹಾಸನ ಕಡೆ ಹಾಸನ ಆದ್ರೂ ಓಕೆ, ಅರೌಂಡ್ ಬ್ಯಾಂಗ್ಳೂರ್ ಸುತ್ತಮುತ್ತ ಒಂದು 200 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಲ್ಲಿದ್ರು ಓಕೆ. ಈಗ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ ಸೈಡ್, ಹೊಸಕೋಟೆ, ಮೇನ್ ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಜಾಸ್ತಿ. ಇಲ್ಲಿ ಏನಾಗ್ತಿದೆ ಅಂದ್ರೆ ಸೈಟ್ಸ್ಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ ಸರ್. 20-30 ಆಗಿರ್ಬೋದು, 30-40 ಆಗಿರ್ಬೋದು, ಈ ತರದಕ್ಕೆ ತುಂಬಾ ಡಿಮ್ಯಾಂಡ್ ಇರೋದು. ಅದೇ ತುಂಬಾ ರಿಕ್ವೈರ್ಮೆಂಟ್. ನಾವೇ ಒಂದು 400-500 ಎನ್ಕ್ವೈರೀಸ್ ಅಲ್ಲಿ ಆಲ್ಮೋಸ್ಟ್ ಒಂದು 200-300 ಎನ್ಕ್ವೈರೀಸ್ ಇದೇ ತರನೇ ಬಂದಿದೆ. ಸೈಟ್ಸ್ ಇದೆಯಾ 20-30, ಏನಂದ್ರೆ ಒಂದು ಮಿಡಲ್ ಕ್ಲಾಸ್ ಅವ್ರದ್ದು ಒಂದು ಆಸೆ ಇರುತ್ತೆ, ಒಂದು ಮನೆ ಮಾಡ್ಕೊಬೇಕು. ಅದೇ ತರ ಒಂದು 20-30-40 ಸೈಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಇವಾಗ ಯಾವ್ದಾದ್ರು ಒಂದು ಹೊಸ ಲೇಔಟ್ ಆಗಿದೆ, ಸೇಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸರ್. ನಾವು ಯಾವುದೇ ಥರದ್ದ ಇರಲಿ ನಾವು ಮಾಡಿಸ್ಕೊಡ್ತೀವಿ, ಸೇಲ್ ಮಾಡಿ. ಸೂಪರ್, ನೋಡಿದ್ರಲ್ಲ. ಸೊ ನಿಮಗೂ ಕೂಡ ಒಂದು ಒಳ್ಳೆ ಸರ್ವಿಸ್ ಬೇಕು, ಅದು ಕೂಡ ಜೆನ್ಯೂನ್ ಆಗಿರಬೇಕು, ಸೇಫ್ ಆಗಿರಬೇಕು ಅಂತಂದರೆ ಸ್ಪೇಸಸ್ ಬೈ ಕನ್ನಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ರೀತಿಯ ರಿಯಲ್ ಎಸ್ಟೇಟ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸರ್ವಿಸ್ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ. ಥ್ಯಾಂಕ್ ಯು ಸರ್.